ಫೆಬ್ರವರಿ 4, 1999 ತಣಿಗೇಹಳ್ಳಿ, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ. ವನಿತಾ, ನೀರು ಕೊಡಮ್ಮ. ಎಲ್ಲಿ ಹೋದ್ಲು ವನಿತಾ? ವನಿತಾ, ಇದೇನ್ ಮಾಡ್ಕೊಂಡೆ ಬಾ. ಆವತ್ತು ಫೆಬ್ರವರಿ 4ನೇ ತಾರೀಕು 1999ನೇ ಇಸ್ವಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ತಣಿಗೇಹಳ್ಳಿ ಅನ್ನೋ ಗ್ರಾಮದಲ್ಲಿ ಇಂಥ ಒಂದು ಆಕಸ್ಮಿಕವಾದ ಘಟನೆ ನಡೆಯುತ್ತೆ. ಹೊರಗೆ ಕೆಲ್ಸಕ್ಕೆ ಹೋಗಿದ್ದ ಯವರ್ ನಾಯ್ಕ ಅನ್ನೋ ವ್ಯಕ್ತಿ ಮನೆಗೆ ಬಂದಾಗ ಮನೇಲಿ ಯಾರೋ ಓಡಾಡ್ದ ಹಾಗಾಯ್ತು. ಆತ ಯಾರು ಅಂತ ಗೊತ್ತಾಗೋದಿಲ್ಲ. ಒಳಗ್ ಬಂದು ನೋಡಿದ್ರೆ ಯವರ್ ನಾಯ್ಕನ ಸೊಸೆ ವನಿತಾ ಬಾಯಿ ನೇಣಿನ ಕುಣಿಕೆಯಲ್ಲಿ ನೇತಾಡ್ತಾ ಇತ್ತು. ಇದನ್ನ ಕಂಡ ಮಾವ ಆಘಾತದಿಂದ ಕುಸಿದು ಬಿದ್ರೆ ಈಗಾಗಲೇ ಜೀವ ಕಳ್ಕೊಂಡಿರೋ ಹೆಂಡತಿಗೋಸ್ಕರ ಕುಮಾರ್ ನಾಯ್ಕ ಸೀರೆ ಅಂಗಡಿಲಿ ಸೀರೆ ತಗೋತಾ ಇರ್ತಾನೆ. ಮುಂದೆ ನಾವು ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಆಗದೆ ಇರುವಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಇವತ್ತು ನಿಮ್ಮ ಮುಂದೆ ತಂದಿದ್ದೀವಿ. ಸರ್ ಇದು ತಗೊಳ್ಳಿ, ಚೆನ್ನಾಗಿದೆ ನೋಡಿ. ಅದ್ಯಾವುದೋ ಇಷ್ಟ ಆಗದಿರೋ ಕಲರ್ ಸೀರೆ ಎಲ್ಲ ತರಬೇಡಿ. ನನ್ಗೆ ಇಷ್ಟವಾದ ಕಲರ್ ಗೊತ್ತು ತಾನೆ, ಅದನ್ನೇ ತಗೊಂಡ್ ಬನ್ನಿ. ಆಯ್ತು ಚಿನ್ನ, ತಗೊಂಡ್ಬರ್ತೀನಿ. ಸರ್ ಇದು 900 ರೂಪಾಯಿ ಆಗುತ್ತಾ? ಈ ಹಸಿರು ಕಲರ್ ಸೀರೆನ ಪ್ಯಾಕ್ ಮಾಡಿ. ಓಕೆ ಸರ್. ಅರೆ ಅಣ್ಣ, ನೀನ್ ಇಲ್ಲಿ ಏನಾಯ್ತು? ಯಾಕೆ ಇದೆಯಾ? ಅದಕ್ಕೆ ಹುಷಾರಾಗಿದ್ದಾರೆ ತಾನೆ? ಅದಕ್ಕೆ ಹುಷಾರಾಗಿದ್ದಾರೆ. ನೀನ್ ನೋಡೋಣಂತ ಸೈಟ್ಗೆ ಹೋಗಿದ್ದೆ, ನೀನ್ ಇಲ್ಲಿ ಬಂದಿದ್ಯಾ ಅಂತ ಗೊತ್ತಾಯ್ತು. ಮನೆ ಹೋಗೋಣ ಬಾ. ಹೌದಣ್ಣ, ವನಿತಾ ಸೀರೆ ಬೇಕು ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ಲು. ಅದಕ್ಕೆ ಸಂಬಳ ಆಯ್ತಲ್ಲ, ಸೀರೆ ತಗೊಂಡೋಗೋಣ ಅಂತ ಬಂದೆ ಅಣ್ಣ. ಯಾಕಣ್ಣ, ಏನಾಯ್ತು? ಎಲ್ಲ ಹುಷಾರಾಗಿದ್ದಾರೆ ತಾನೆ? ಎಲ್ಲ ಹುಷಾರಾಗಿದ್ದಾರೆ. ಮೊದಲು ಮನೆ ಹೋಗೋಣ ನಡಿ. ಅಣ್ಣ ಇರೋಣ. ವನಿತಾಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ. ಒಂದು ಅರ್ಧ ಕೆಜಿ ಕಟ್ಟಿಸ್ಕೊಂತೀನಣ್ಣ. ನೀನು ಮೊದಲು ಮನೆಗೆ ನಡಿ, ಅಲ್ಲೆಲ್ಲ ಹೇಳ್ತೀನಿ ನಡಿ. ಏನಣ್ಣ ಮನೆ ಹತ್ರ ಎಷ್ಟೊಂದು ಜನ ಸೇರಿದ್ದಾರೆ? ವನಿತಾ, ಹೇ ವನಿತಾ, ಹೇ ವನಿತಾ, ಅದಕ್ಕೆ ವನಿತಾ ಏನಾಯ್ತು? ಅದಕ್ಕೆ ಅಪ್ಪ ಏನಾಯ್ತಪ್ಪ? ವನಿತಾ ನಿಜಕ್ಕೂ ಎಲ್ರಿಗೂ ಆಶ್ಚರ್ಯ ಆಗಿತ್ತು. ವನಿತಾ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ಆ ಸಮಯದಲ್ಲಿ ಮನೆಯಿಂದ ಓಡ್ ಹೋದ ವ್ಯಕ್ತಿ ಯಾರು? ಅವನಿಗೂ ವನಿತಾಗೂ ಏನ್ ಸಂಬಂಧ? ನಿಜಕ್ಕೂ ಇದು ಆತ್ಮಹತ್ಯೆನ ಅಥವಾ ಕೊಲೆನಾ? ಒಂದ್ರ ಮೇಲೊಂದು ಪ್ರಶ್ನೆಗಳು ಹುಟ್ಕೋತಾ ಇದ್ವ ಹೊರತು ಯಾವುದಕ್ಕೂ ಉತ್ತರ ಸಿಗ್ತಾ ಇರಲಿಲ್ಲ. ಗಂಡ ಹೆಂಡತಿ ಚೆನ್ನಾಗೇ ಇದ್ರು. ಜೊತೆಗೆ ಕುಮಾರ್ ನಾಯ್ಕನ ಅಪ್ಪ ಯವರ್ ನಾಯ್ಕನು ಸೊಸೆನ ಚೆನ್ನಾಗೇ ನೋಡ್ಕೊತಿದ್ದ. ಆದ್ರೆ ಯಾವ ಕಾರಣಕ್ಕೆ ವನಿತಾ ಸಾವು ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಮಗಳು ಹಂಗಿದ್ಲು. ಯಾಕೆ ಹೀಗೆ ಮಾಡ್ಕೊಂಡ್ಲು ಅಂತ ಗೊತ್ತಾಗ್ತಾ ಇಲ್ಲ. ನಡಿಬಾರ್ದು, ನಡೆದು ಹೋಯ್ತು. ಯಾರೋ ಬಂದಿದ್ನಲ್ಲ, ಅವನೇನೋ ತೊಂದರೆ ಮಾಡಿದ್ದಾನೆ. ಅದಕ್ಕೆ ಈ ಥರ ಅನಾಹುತ ಮಾಡ್ಕೊಂಡಿದ್ದಾಳೆ. ಅವಳೇ ಮಾಡ್ಕೊಂಡಿರಲ್ಲ. ಅವ್ನು ಯಾವನ ಬಂದಿದ್ನಲ್ಲ, ಅವನೇ ಮಾಡಿರ್ತಾನೆ. ಅವ್ನು ಯಾವನು ಅಂತ ಗೊತ್ತಾದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ಅವನು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ನೋಡೋಣ ಅವನು ಯಾರು ಅಂತ ಅವರೇ ಕಂಡುಹಿಡಿತಾರೆ. ನೋಡೋ ಕುಮಾರ, ಆಗದ್ದು ಆಗೋಯ್ತು. ಅವಳು ಆಯಸ್ಸಿದ್ದೇ ಅಷ್ಟು. ಈಗ ಯೋಚನೆ ಮಾಡ್ತಾ ಕೂಡ್ಬೇಡ. ಹೌದು, ನೀನು ಇದೇ ಚಿಂತೆಯಲ್ಲಿ ಜೀವನ ಹಾಳು ಮಾಡ್ಕೋಬೇಡ. ನಿಂಗೆ ಬೇಜಾರಾದ್ರೆ 4 ದಿನ ನಮ್ಮನೇಲಿ ಬಂದಿರು. ಹೋದವ್ರು ಹೋದ್ರು, ಹಾಗಂತ ಬದುಕಿರೋರು ಸುಮ್ಮನೆ ಇರಕ್ಕಾಗತ್ತೆ? ಸುಶೀಲ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರು. ಸಂಜೆ ಬರ್ತಾ ಕುಮಾರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ನೀವು ಹೀಗೆ ಹೋಗ್ತೀರಾ, ಹಾಗೆ ಬರ್ತೀರಾ.
ಹೀಗ್ ಮಾಡೋದ್ರಿಂದ ಅವ್ನ ಹೆಂಡತಿ ಕಳ್ಕೊಂಡಿದ್ದ ದುಃಖ ಏನಾದ್ರೂ ಕಡಿಮೆ ಆಗತ್ತಾ? ಈಗೇನು ಈಗಲೇ ಮದುವೆ ಮಾಡ್ಬೇಕು ಅಂತೀಯಾ? ಸಾಕ್ ಸುಮ್ನೆ ಇರ್ರಿ. ಪಾಪ ಅವ್ನಿನ್ನು ಹೆಂಡತಿನ ಕಳ್ಕೊಂಡು 1 ತಿಂಗಳು ಆಗಿಲ್ಲ, ಆಗ್ಲೇ ಮದ್ವೆ ಅಂತಿದಿರಲ್ಲ. ಅವನಿಗೆ ಮೊದ್ಲೇ ಲೋಕಜ್ಞಾನ ಕಡಿಮೆ, ಹೊರಗಡೆ 4 ಜನಗಳ ಜೊತೆ ಬೆರೆಯೋನು ಅಲ್ಲ ಅವನು. ಏನ್ ಮಾಡು ಅಂತೀಯಾ? ಅವನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡಿ. ಹಾಗೂ ಮದ್ವೆಗ್ ಮೊದ್ಲು ಇಲ್ಲೇ ಇದ್ದ, ಇಲ್ಲಿದ್ರೆ ಅವ್ನ ಹೆಂಡತಿ ನೆನಪು ಕಡಿಮೆ ಆಗಿ ಸ್ವಲ್ಪ ಸಮಾಧಾನನಾದ್ರೂ ಆಗ್ಬೋದು. ಸರಿ, ಸಂಜೆ ಅಪ್ಪನ ಹತ್ರ ಮಾತಾಡ್ತೀನಿ, ಏನ್ ಹೇಳ್ತಾರ ಕೇಳ್ತೀನಿ. ಬರ್ತೀನಿ, ಮನೆ ಕಡೆ ಹುಷಾರ್. ಕುಮಾರ, ಮಗ ಕುಮಾರ, ಏನೋ ಏನಪ್ಪ? ನಿನ್ಗೆ ತೊಂದರೆ ಆಗಿಲ್ಲ ತಾನೆ? ನನಗೇನಾಗುತ್ತೆ? ಯಾಕಪ್ಪ ಇಷ್ಟೊಂದು ಗಾಬರಿ ಆಗಿದ್ಯಾ? ಯಾವನೊಬ್ಬ ಬಂದಿದ್ದ, ನನ್ ಕತ್ ಹಿಸ್ಕಿ ಸಾಯಿಸ್ಬೇಕು ಅಂತ ನೋಡ್ದ. ಕಣ್ ಮುಚ್ಚು ತಿರಿದೊಳಗೆ ಮಾಯ ಆಗ್ಬಿಟ್ಟ. ಅದು ಹೇಗ್ ಮಾಯ ಆದ ಗೊತ್ತಾಗ್ತಾ ಇಲ್ಲ. ಹೌದಾ? ನನ್ನ ಕೂಗೋದಲ್ವೇನಪ್ಪ? ಅವನೆಂತ ಕಾಣತ್ತೆ ನಮ್ಮ ಮುನಿತನ ಕೊಲೆ ಮಾಡಿದ್ದು. ಅವ್ನು ನಮ್ಮನ್ನೆಲ್ಲ ಕೊಲೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಾನಂತ ಕಾಣತ್ತಪ್ಪ. ಅವ್ನು ನಮ್ಮನ್ನೆಲ್ಲ ಬಿಡೋದಿಲ್ಲಪ್ಪ. ಸುಶೀಲಾ, ಏನ್ರಿ ಇಷ್ಟೊಂದು ಗಾಬರಿಲಿದ್ದೀರಾ? ಏನಾಯ್ತು? ನಾನು ಹೇಳ್ತಿರ್ಲಿಲ್ವಾ ಯಾರೋ ನಮ್ಮ ಫ್ಯಾಮಿಲಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ? ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ ನನ್ಗೆ. ಏನಾಯ್ತೀಗ? ನಿನ್ನೆ ರಾತ್ರಿ ಯಾರೋ ಅಪ್ಪನ ಕತ್ತಿಸ್ಕಿ ಸಾಯ್ಸಕ್ ನೋಡಿದಾನಂತೆ. ಕತ್ತಿಸ್ಕೊಟ್ ಬಂದಿದ್ನಂತ? ಯಾರು? ಅದೇ ಗೊತ್ತಿಲ್ಲ. ವನಿತಾ ಸತ್ತಿರೋದೇನೂ ತಪ್ಪಿಸ್ಕೊಂಡಿದ್ದಾನೆ, ನಿನ್ನೇನು ತಪ್ಪಿಸ್ಕೊಂಡಿದ್ದಾನೆ. ಹಾಲ್ನಲ್ಲಿ ಕುಮಾರ್ ಮಲಗಿದ್ದು ನೋಡಿಲ್ಲ ಅಂತ ಅನ್ಸುತ್ತೆ. ಶಿವದೇವ್ರೆ, ಏನ್ರಿ ಮಾಡೋದೀಗ? ಪೊಲೀಸ್ ಕಂಪ್ಲೇಂಟ್ ಕೊಟ್ರಂತ? ಕೊಟ್ರೆ ಅವ್ರೇನ್ ಮಾಡ್ತಾರೆ, ಹುಡುಕ್ತೀನಿ ಅಂತಂತಾರೆ. ಅಷ್ಟ್ರಲ್ಲಿ ಎಷ್ಟು ಹೆಣ್ಗಳು ಉಳುತ್ತೋ ಏನೋ. ಏನ್ರಿ ಹೇಳ್ತಿದ್ದೀರಾ? ಯವರ್ ನಾಯ್ಕನ ಕುಟುಂಬದವ್ರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಆ ವ್ಯಕ್ತಿ ಯಾರು? ಅವನಿಗೆ ಯಾರ ಮೇಲೆ ದ್ವೇಷ ಇದೆ? ಆ ದ್ವೇಷಕ್ಕೆ ಕಾರಣ ಏನು? ಯವರ್ ನಾಯ್ಕ ಆಗ್ಲಿ ಆತನ ಮಕ್ಕಳಾಗ್ಲಿ ಊರಲ್ಲಿ ಯಾರ ಜೊತೆನೂ ದ್ವೇಷ ಜಗಳ ಕಟ್ಕೊಂಡವರಲ್ಲ, ಯಾರಿಗೂ ಮೋಸ ಅನ್ಯಾಯ ಮಾಡಿದವರಲ್ಲ. ಆದ್ರೂ ಕೊಲೆ ಮಾಡುವಂತ ದ್ವೇಷ ಯಾರಿಗಿದೆ? ಎಷ್ಟು ಯೋಚನೆ ಮಾಡಿದ್ರೂ ಉತ್ತರ ಸಿಗೋದಿಲ್ಲ. ಇದಾದ ಕೆಲವೇ ದಿನಗಳಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಅಪ್ಪ ಅಪ್ಪ, ಏನಾಯ್ತು? ಏನಿದೆಲ್ಲ? ರಕ್ತ? ಅಪ್ಪ, ನನ್ನ ದಾರಿಲಿ ಬರ್ಬೇಕಾದ್ರೆ ಯಾರು ನನ್ನ ಕೊಲೆ ಮಾಡಕ್ ನೋಡ್ದನಪ್ಪ. ಚಾಕು ಬೇರೆ ಇತ್ತು. ಅಯ್ಯೋ, ನಿನ್ನನ್ನು ಕೊಲೆ ಮಾಡೋಕ್ ಬಂದಿದ್ನ ಪಾಪಿ? ಯಾರವನು? ಅವನು ನೀನ್ ನೋಡಿದ್ಯಾ? ಇಲ್ಲಪ್ಪ, ಮುಸ್ಕಾಕೊಂಡಿದ್ದ. ಅಷ್ಟೊಂದು ಯಾರೋ ಬಂದ್ರು, ಓಡೋಗ್ಬಿಟ್ಟ. ಇಲ್ಲ ಅಂದಿದ್ರೆ ಇವತ್ತು ನಾನು ಮುಗಿಸ್ಬಿಡ್ತಾ ಇದ್ದ. ನನ್ಗೆ ಯಾಕೋ ಭಯ ಆಗ್ತಾ ಇದೆಯಪ್ಪ. ಅಯ್ಯೋ ಭಗವಂತ, ನಾವ್ ಯಾರಿಗೇನು ಅನ್ಯಾಯ ಮಾಡಿದ್ವಿ? ನೀನು ಸ್ನಾನ ಮಾಡಿ ಬಾ, ನಾನು ನಿನ್ಗೆ ಔಷಧಿ ಹಚ್ತೀನಿ. ಸರಿನಪ್ಪ, ಆಯ್ತು. ಇನ್ನು ಇಲ್ಲೇ ಇದ್ರೆ ಯಾರ್ದಾದ್ರೂ ಜೀವ ಹೋಗೋದು ಗ್ಯಾರಂಟಿ. ಈಗಾಗ್ಲೇ ವನಿತನ್ ಕಳ್ಕೊಂಡಿದೀವಿ. ಇರೋ ಈ ಮನೆ ಬಿಟ್ಟು ಎಲ್ಲಿಗೆ ಹೋಗೋದು? ಇವರು ನಿಮ್ ಮಗನೇ ತಾನೆ? ನಮ್ಮನೆಗೆ ಬಂದಿರಿ. ಇಲ್ಲ, ನಾನು ಎಲ್ಲಿಗೂ ಬರುವುದಿಲ್ಲ. ಇವತ್ತೋ ನಾಳೆನೋ ಬಿದ್ದು ಹೋಗೋ ಜೀವ ಇದೆ. ಬೇಕಾದ್ದಾಗ್ಲಿ. ಬೇಕಾದ್ರೆ ಕುಮಾರನ್ ಕರ್ಕೊಂಡು ಹೋಗ್ರಿ. ಅವನು ಬಾಳಿ ಬದುಕಬೇಕಾದವನು. ಸರಿ, ನೀನಾದ್ರೂ ಬಾರೋ. ಅವನಿಗೆ ದ್ವೇಷ ಇರೋದು ನಿನ್ ಮೇಲೆ.
ನೀನಿನ್ನೂ ಇಲ್ಲೇ ಇದ್ರೆ ಅವ್ನು ನಿನ್ನ ಜೀವಂತವಾಗಿ ಉಳಿಸೋದಿಲ್ಲ. ಇಲ್ಲ, ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಯಾಕೋ ಹಠ ಮಾಡ್ತೀಯ? ಸುಮ್ಮನೆ ಬಾ ನಮ್ಮ ಜೊತೆಗೆ. ನಾನು ಅಲ್ಲಿಗೆ ಬಂದ್ರೆ ಅವನಿಗೆ ಗೊತ್ತಾಗಲ್ವಾ? ಸುಮ್ಮನೆ ನನ್ನಿಂದ ನಿಮಗೆಲ್ಲ ಯಾಕೆ ತೊಂದರೆ? ಬೇಡ, ನಾನು ಬರಲ್ಲ. ತೊಂದ್ರೆನೂ ಆಗಲ್ಲ, ಏನೂ ಆಗಲ್ಲ. ಹೊರಡು ಅಂದ್ರೆ ಹೊರಡ್ತಾ ಇರ್ಬೇಕಷ್ಟೇ. ಆಮೇಲೆ ಮಾವಯ್ಯನು ನಿಧಾನವಾಗಿ ಬರ್ತಾರೆ. ಕೊನೆಗೂ ಕುಮಾರ್ ನಾಯ್ಕ ಅಣ್ಣನ ಮನೆಗೆ ಬಂದು ಸೆಟ್ಲ್ ಆಗ್ತಾನೆ. ಈ ಊರಿಗೆ ಬಂದಿರೋದು ಆ ಕೊಲೆಗಾರನಿಗೆ ಗೊತ್ತಾಗೋದಿಲ್ಲ. ಎಲ್ಲರೂ ಸ್ವಲ್ಪ ದಿನ ನೆಮ್ಮದಿಯಾಗಿರ್ತಾರೆ. ಆದ್ರೆ ಈ ನೆಮ್ಮದಿ ಕೂಡ ತುಂಬಾ ದಿನ ಉಳಿಯೋದಿಲ್ಲ. ಕುಮಾರ, ಯಾವಾಗ ಬಂದ್ಯೋ? ಸ್ವಲ್ಪ ಹೊತ್ತಾಯ್ತು. ಯಾಕಣ್ಣ ಗಾಬರಿ ಆಗಿದೆಯಾ? ಸ್ವಲ್ಪ ಹೊತ್ತು ಮುಂಚೆ ಬರ್ಬೇಕಿತ್ತು. ಇವತ್ತು ನನ್ನ ಮಗನ ತಿಥಿ ಮಾಡಬೋದಿತ್ತು. ಏನ್ರಿ ಹೇಳ್ತಿದ್ದೀರಾ? ಅವ್ನ್ ಮತ್ತೆ ಬಂದಿದ್ನಾ? ಕುಮಾರ ಈ ಮನೇಲಿ ಇರೋದು ಗೊತ್ತಿದೆಯಲ್ಲ, ಅದಕ್ಕೆ ಕಿಟಕಿಲಿ ಬಗ್ಗೆ ನೋಡ್ತಾ ಇದ್ದ. ಏನು, ಅವ್ನು ಮತ್ತೆ ಇಲ್ಲಿಗೆ ಬಂದಿದ್ನಾ? ಹಾಗಾದ್ರೆ ನಾನಂತೂ ಇಲ್ಲಿರಲ್ಲ. ನಾನು ಇಲ್ಲೇ ಇದ್ರೆ ನಿಮ್ಮ ಪ್ರಾಣಕ್ಕೆ ಏನಾದರೂ ತೊಂದರೆ ಆಗ್ಬೋದು. ಅದಕ್ಕೆ ನಾನು ಇನ್ನು ವಾಪಸ್ ಹೊರಟೋಗ್ತೀನಿ. ಸುಮ್ಮನೆ ಇರು. ನೀನು ಹೋಗ್ಬಿಟ್ರೆ ಅವ್ನು ಬಿಟ್ಬಿಡ್ತಾನ? ಅಣ್ಣ, ನನಗೇನಾದ್ರೂ ತೊಂದರೆ ಇಲ್ಲ ಅಣ್ಣ. ಇದರಿಂದ ನಿಮ್ಮ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ? ನೋಡು, ನೀನ್ ಎಲ್ಲಿಗೂ ಹೋಗೋದ್ ಬೇಡ. ನಾವೇ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಆಯ್ತು. ಅವನೇನ್ ಹುಲಿನ ಸಿಂಹನ? ಹೆದರ್ಕೊಂಡ್ರೆ ಹೆದರ್ಸ್ತಾನೆ ಇರ್ತಾನೆ. ನಾವೇ ಸ್ವಲ್ಪ ಧೈರ್ಯ ತಗೊಂಡು ಎದುರಿಸೋಣ. ಅವನು ಎಷ್ಟು ದಿನ ಅಂತ ತಪ್ಪಿಸ್ಕೋತಾನೆ ನೋಡೋಣ. ಹೌದು ಕುಮಾರ್, ಅವನು ಪ್ರತಿ ಸಲ ಓಡ್ ಹೋಗ್ತಾನೆ ಅಂತಂದ್ರೆ ಅವನಿಗೂ ಭಯ ಇದ್ದೇ ಇರ್ತದೆ. ನೋಡೋಣ ಎಷ್ಟು ದಿನ ಅಂತ ಓಡೋಗ್ತಾನೋ ನೋಡೋಣ. ಈ ಕಣ್ಣಾಮೂಲೆ ಆಟ ಆಗಾಗ ನಡೀತಾನೆ ಇತ್ತು. ಕುಮಾರ್ ನಾಯ್ಕನ ಅಣ್ಣ ರಾಮಸ್ವಾಮಿ ಮೇಲೂ ಒಂದೆರಡು ಸಲ ಅಟ್ಯಾಕ್ ಆಗುತ್ತೆ. ಆದ್ರೂ ಆ ಹಂತಕ ಯಾರು, ಅವನ ಹಿನ್ನೆಲೆ ಏನು ಅನ್ನೋದು ಮಾತ್ರ ಗೊತ್ತಾಗೋದಿಲ್ಲ. ಹೀಗೆ 1 ವರ್ಷ ಕಳೆಯುತ್ತೆ. ಆಗ ಬರುತ್ತೆ ಮತ್ತೊಂದು ದೊಡ್ಡ ಅಪಾಯ. ಅದಕ್ಕೆ ನಾನು ಹೊರಟಿದ್ದೀನಿ. ಅಣ್ಣ, ನಾನು ಬರ್ತೀನಿ ಅಣ್ಣ. ಏನು ಮೈದ್ನ ಕಳ್ಸರ್ ಆಗೋಯ್ತಾ? ಇಲ್ಲಿ ನನ್ ಕ್ಯಾರಿಯರ್, ನಂಗೂ ಲೇಟ್ ಆಗ್ತಾ ಇದೆಯಮ್ಮ. ಇವತ್ತಾದ್ರೂ ಒಂದಿನ ರಜೆ ಹಾಕ್ರಿ. ರಜೇನಾ? ಯಾಕೆ, ಏನು ವಿಶೇಷ ಇವತ್ತು? ಗಂಡ ಹೆಂಡತಿ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಏನಾದ್ರು ವಿಶೇಷ ಇರ್ಲೇಬೇಕಾ? ನಾವಿಬ್ರು ರಜೆ ಹಾಕಿ ಎಲ್ಲಿಗೆ ಹೋಗ್ಬೇಕು? ನೆನ್ನೆ ನನ್ನ ತಮ್ಮ ಬಂದಿದ್ದ. ಅಮ್ಮ ನನ್ನನ್ನ ತುಂಬಾ ನೆನ್ಪು ಮಾಡ್ಕೋತಾ ಇದ್ಲಂತೆ. ಅಮ್ಮನ್ ನೋಡ್ಕೊಂಡ್ ಬರೋಣ. ಇವತ್ತೊಂದಿನ ರಜೆ ಹಾಕ್ರಿ. ಹಾಗೆಲ್ಲ ದಿಢೀರಂತ ರಜೆ ಹಾಕಕ್ ಆಗಲ್ಲ ಕಣೆ. ಇನ್ನೊಂದ್ 2 ದಿವಸ ಕಳೀಲಿ, ಭಾನುವಾರ ಬರುತ್ತಲ್ಲ ಆವತ್ತು ಹೋಗೋಣ, ಸರಿನಾ? ನೀವ್ ಯಾವಾಗ್ಲೂ ಹೀಗೆ ಹೇಳ್ತೀರಾ. ತಮ್ಮ ಬರ್ತಿದ್ದಾನೆ, ಹೊರಗಡೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ಮೊದಲು ನಾನು ಕ್ಯಾರಿಯರ್ ತಗೊಂಡು. ಕುಮಾರಣ್ಣ, ನೀನ್ ಇಲ್ಲಿದ್ಯಾ? ಇನ್ನು ಅಲ್ಲೆಲ್ಲ ಹುಡುಕ ಬಂದೆ. ಯಾಕೋ ನನ್ನ ಯಾಕೆ ಕೊಡ್ತಾ ಇದ್ದೆ? ನಿಮ್ಮಣ್ಣ ವಿಷ ಕುಡಿದ್ಬಿಟ್ಟವ್ರೆ. ಏನು, ನಮ್ಮಣ್ಣನ ವಿಷ ಕುಡಿದಿದ್ದಾನ? ಏನಾಯ್ತು ಪುಟ್ಟ? ಅಣ್ಣ ಯಾಕೆ ವಿಷ ಕುಡ್ದ? ಏನಾಯ್ತು ಅದಕ್ಕೆ? ಗೊತ್ತಿಲ್ಲ. ನೀನ್ ಕೆಲ್ಸಕ್ಕೆ ಹೋಗ್ತಿದ್ದಾಗ ಇವ್ರು ಹೋದ್ರು. ನಾನ್ ಮಾರ್ಕೆಟ್ಗೆ ಹೋಗಿ ಬರುವಾಗ
ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಅದಕ್ಕೆ ಅಣ್ಣ ಬೇಕು ಅಂತ ವಿಷ ಕುಡ್ದಿಲ್ಲ. ಅವನು ಬಂದಿದ್ದಾನೆ, ಅವನೇ ಬಲವಂತ ಮಾಡಿ ಅಣ್ಣನ ವಿಷ ಕುಡಿಸಿದ್ದಾನೆ. ಅವನದೇ ಎಲ್ಲ ಕೆಲಸ ಇದು. ದೇವರಂತ ಅಣ್ಣನ ಕೊಂದ್ಬಿಟ್ನಲ್ಲ ಅದಕ್ಕೆ. ಅಕ್ಕ ಸಾಕು, ಈ ಮನೆ ಋಣ ತೀರ್ತು. ಅಮ್ಮ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ, ಊರ್ಗೋಗೋಣ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಅವ್ರು ಬಿಟ್ಟು ಹೋದ್ರು ಅಂತ ನಾನು ಈ ಮನೆ ಬಿಟ್ಟು ಬರ್ಬೇಕಾ? ಇದು ನನ್ನ ಮನೆ ಕಣೋ. ಅಕ್ಕ, ಎಲ್ಲ ಗೊತ್ತಿದ್ದು ಈ ರೀತಿ ಮಾತಾಡ್ತಿದೆಯಲ್ಲ, ನಾಳೆ ನಿನ್ಗೇನಾದ್ರು ತೊಂದರೆ ಆದ್ರೆ ಈ ಕುಮಾರನ ಎಲ್ಲಿ ಕರೀಲೇಬಾರ್ದಾಗಿತ್ತು. ಈಗ ನೋಡು ಏನಾಯ್ತು ಅಂತ. ಸ್ವಾಮಿ, ಹಾಗೆಲ್ಲ ಮಾತಾಡ್ಬೇಡ, ಸುಮ್ಮನಿರು. ನಾನು ಸುಮ್ಮನಿರ್ತೀನಿ. ಮೊದಲು ನೀನು ನಡಿ. ಜೀವ ಹೊಂದಿದ್ರೆ ಎಲ್ಲರೂ ಬದುಕೋಬಹುದು. ನನಗೆ ನೀನು ಭಾರ ಆಗೋದಿಲ್ಲ. ನಾನು ಎಲ್ಲಿಗೂ ಬರಲ್ಲ, ನೀನು ಹೋಗು. ಅವನು ನಮ್ಮನ್ನೇ ನಂಬ್ಕೊಂಡು ಬಂದಿದ್ದಾನೆ ಕಣೋ, ಯಾಕೋ ಬಿಟ್ಟು ಬರ್ಲಿ. ಆಗಲ್ಲ ಅಕ್ಕ. ಸ್ವಾಮಿ, ನಾನು ಎಲ್ಲಿಗೆ ಬಂದ್ರು ಹೋಗಿರೋ ನಮ್ಮ ಯಜಮಾನ್ರಂತೂ ವಾಪಸ್ ಬರೋದಿಲ್ಲ. ನನ್ಗಾದ್ರೆ ನೀವೆಲ್ಲ ಇದ್ದೀರಾ, ಕುಮಾರಂಗ್ ಯಾರೋ ಇದ್ದಾರೆ. ಅದಕ್ಕೆ ನೀವು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ. ಹೆಂಡತಿನ ಕಳ್ಕೊಂಡೆ, ಅಣ್ಣನ ಕಳ್ಕೊಂಡೆ. ಸ್ವಾಮಿ ಹೇಳಿದಾಗೆ ನಾಳೆ ನಿಮಗೂ ಏನಾದರೂ ತೊಂದರೆ ಆಗ್ಬೋದು. ಯಾಕಿದೆಲ್ಲ? ನೀವು ಸ್ವಾಮಿ ಜೊತೆಲಿ ಊರಿಗೋಗಿ. ಅದಕ್ಕೆ ನೋಡಿ, ನನ್ಗೆ ಯಾರು ಏನು ಹೇಳ್ಬೇಕಾಗಿಲ್ಲ. ಏನ್ ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ಎಂಥ ವಿಚಿತ್ರ ನೋಡಿ, ಒಂದೇ ಕುಟುಂಬದಲ್ಲಿ 2 ಸಾವು ನಡೆಯುತ್ತೆ, ಅದು ಆತ್ಮಹತ್ಯೆಯ ರೂಪದಲ್ಲಿ. ಇವು ನಿಜಕ್ಕೂ ಆತ್ಮಹತ್ಯೆನ ಅಥವಾ ಆತ್ಮಹತ್ಯೆಯ ರೂಪದಲ್ಲಿ ನಡೆದಿರೋ ಕೊಲೆಗಳ ಗೊತ್ತಿಲ್ಲ. ಆದ್ರೆ ಒಬ್ಬ ನಿಗೂಢ ಹಂತಕ ಈ ಕುಟುಂಬದ ಹಿಂದೆ ಬಿದ್ದಿರೋದಂತೂ ನಿಜ. ಗಂಡನ ಕಳ್ಕೊಂಡ್ರು ತನ್ನ ಜೀವಕ್ಕೆ ಹೆದರಿ ಸುಶೀಲ ತವರಿಗೆ ವಾಪಸ್ ಹೋಗೋದಿಲ್ಲ. ಮೈದುನ ಕುಮಾರನ್ ಜೊತೆಗೆ ಇರ್ತಾಳೆ. ಹೀಗೆ 10 ವರ್ಷಗಳು ಕಳೆದು ಹೋಗುತ್ತೆ. ಆನಂತರ ಯಾವುದೇ ದುರ್ಘಟನೆಗಳು ನಡೆಯೋದಿಲ್ಲ. ಆದ್ರೆ 2012ನೇ ಇಸ್ವಿ ಮಾರ್ಚ್ 23ನೇ ತಾರೀಕು ಮತ್ತೊಂದು ಬಲಿ ನಡೆದು ಹೋಗುತ್ತೆ. ಮಾರ್ಚ್ 23, 2012. ಎಷ್ಟು ದಿನ ಆಯ್ತು ಬರ್ದೆ? ಹೌದು, ಅದಕ್ಕೆ ನೀನು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ನೋಡು. ಅದಕ್ಕೆ 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 ಎಲ್ಲಿ ಹೋದ್ರು? ಮನೇಲಿ ಇರ್ತೀನಿ ಅಂತ ಹೇಳಿದ್ರಲ್ಲ. ಏನ್ ನಿದ್ದೆ ಮಾಡ್ತಾ ಇರ್ಬೇಕು. ಇಷ್ಟೊತ್ತಲ್ಲಿ ನಿದ್ದೆ ಮಾಡಲ್ವಲ್ಲ? ಇರಿ, ಕಿಟಕಿಲ್ ನೋಡಿ. ಹಾ, ನೋಡು. ಅದಕ್ಕೆ ಯಾಕಂದ್ರೆ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಏನಾಯ್ತು? ಅದಕ್ಕೆ ಏನಾಯ್ತು? ಏನಾಯ್ತು? ಅದಕ್ಕೆ ಸ್ವಾಮಿ ಏನ್ ಮಾಡ್ಕೊಂಡ್ಬಿಟ್ರಪ್ಪ? ಅದಕ್ಕೆ ಯಾರ್ರಿ ನೀವೇನ್ರಿ ಫೋನ್ ಮಾಡಿದ್ದು? ಹೌದು ಸರ್. ಬಾಡಿನ ಯಾರು ಮುಟ್ಟಿಲ್ಲ ತಾನೆ? ಯಾರು ಮುಟ್ಟಿಲ್ಲ ಸರ್. ಏನಾಗ್ಬೇಕು ಇವ್ರು ನಿಮ್ಗೆ? ನಮ್ಮ ಅಣ್ಣನ ಹೆಂಡತಿ ಸರ್, ಅದಕ್ಕೆ ಆಗ್ಬೇಕು. ಅಣ್ಣ ಎಲ್ಲಿ? ಅವನು ಸತ್ತು 10 ವರ್ಷ ಆಯ್ತು ಸರ್. ನಿಮ್ಮನ್ನ ಎನ್ಕ್ವೈರಿ ಮಾಡಬೇಕು, ಎಲ್ಲೂ ಹೋಗೋ ಹಾಗಿಲ್ಲ. ಪಿಸಿ ಬಾಡಿ ಇಳಿಸ್ರಿ.
ಇಲ್ಲಿ ಸೂಯಿಸೈಡ್ ನಡೆಯೋಕೆ ಮುಂಚೆ ಬೇರೆ ಏನೋ ನಡೆದಿದೆ. ಆ ಸುಶೀಲನ್ ಗಂಡ ಕೂಡ ಸೂಯಿಸೈಡ್ ಮಾಡ್ಕೊಂಡೇ ಸತ್ತೋಗಿದ್ದಂತೆ. ಆ ಕುಮಾರನ ಹೆಂಡತಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಂತೆ ಸರ್. ಅಂದ್ರೆ ಸೂಸೈಡ್ಗಳಿಂದ ಏನೋ ಇದೆ. ಈ ಇಡೀ ಫ್ಯಾಮಿಲಿನೇ ನಾಶ ಮಾಡಬೇಕು ಅಂತ ಯಾರೋ ಈ ಕೊಲೆಗಳನ್ನ ಮಾಡ್ತಾ ಇದಾರಂತೆ ಸರ್. ಯಾರೋನು? ಅದೇ ಗೊತ್ತಿಲ್ಲ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸುಶೀಲಾ ನೇಣು ಹಾಕೊಂಡು ಸತ್ತಿಲ್ಲ ಸರ್. ನೇಣು ಹಾಕೋಕ್ ಮುಂಚೆನೇ ಆಕೆದು ಕೊಲೆ ಆಗಿದೆ. ತಲೆಗೆ ಬಲವಾಗಿ ಏಟ್ ಬಿದ್ದು ಸತ್ತಿದ್ದಾಳೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಹೇಗ್ ಸದ್ಯ? ಅವಳು ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದಾಳೆ, ಒಳಗಡೆ ಬೇರೆ ಯಾರೂ ಇಲ್ಲ. ಕೊಲೆ ಮಾಡಿದವನು ಕೊಲೆ ಮಾಡ್ಬಿಟ್ಟು ಒಳಗಡೆ ಲಾಕ್ ಹಾಕೊಂಡು ಹೊರಗಡೆ ಬರಕ್ಕೆ ಹೇಗ್ ಸದ್ಯ? ಅದೇ ಗೊತ್ತಾಗ್ತಾ ಇಲ್ಲ ಸರ್. ಏನೋ ವಿಚಿತ್ರ ಅನ್ನಿಸ್ತಾ ಇದೆ. ಆದ್ರೆ ಈ ಕೊಲೆಗೂ ಆ ಆತ್ಮಹತ್ಯೆಗೂ ಏನೋ ಲಿಂಕ್ ಇದೆ ಅನ್ಸುತ್ತೆ ಸರ್. ಲಿಂಕ್? ಏನ್ ಲಿಂಕ್ ಇರ್ಬೋದು? ಅವನು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್, ಆದ್ರೆ ಅವನು ನನಗೂ ಸರ್. ಅವನು ಅಲ್ಲಯ್ಯ, 3 ಸರಣಿ ಕೊಲೆಗಳು ಮಾಡಿರೋನು ಅವನಿಗೆ ನಿಮ್ಮ ಮೇಲೆ ಎಷ್ಟು ದ್ವೇಷ ಇರಬೇಕು. ನೀನ್ ನೋಡಿದ್ರೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಅನುಮಾನ ಇಲ್ಲ ಅಂತ್ಯ. ಎಲ್ಲ ವಿಚಿತ್ರವಾಗಿದೆಯಲ್ಲಯ್ಯ. ನಿಮ್ಗೆ ಕೇಳೋದಕ್ಕೆ ಎಷ್ಟು ವಿಚಿತ್ರವಾಗಿದ್ರೆ ಅನುಭವಿಸಿರೋರು ನಾವು, ನಮ್ಗೆ ಇನ್ನು ವಿಚಿತ್ರ ಅನಿಸ್ಬಾರ್ದು ಸರ್. ಮೇಲ್ನೋಟಕ್ಕೆ 3 ಆತ್ಮಹತ್ಯೆ ಅನ್ಸಿದ್ರು ನಮಗೆ ಕೊಲೆ ಅನ್ನೋ ಅನುಮಾನ ಇದೆ. ಅದರಲ್ಲೂ ನಿಮ್ಮ ಅತ್ತಿಗೆದು ಕೊಲೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಬಂದಿದೆ. ನಿಜ ಸರ್, ಎಲ್ಲ ಅವನೇ ಮಾಡಿರ್ತಾನೆ. ಅಲ್ಲಯ್ಯ, ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತು. ಅದು ಹೇಗೆ ಅವನು ಒಳಗಡೆ ಬಂದ? ಎಲ್ಲ ವಿಚಿತ್ರವಾಗಿದೆಯಲ್ಲಯ್ಯ. ಕೊಲೆಗಾರ ಹೇಗೆ ಒಳಗ ಅಂತ ತಲೆ ಕೆಡಿಸ್ಕೊತಾ ಇದ್ದ. ಹಂಚಿಂದ ಒಳಗೆ ಬಂದು ಹಾಗೆ ಕೊಲೆ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಕೊಲೆಗಾರ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ಇವನು ಯಾರು ಖತರ್ನಾಕ್ ಕೊಲೆಗಾರ ಇರ್ಬೇಕಲ್ಲ. ಇವನು ಏನಕ್ಕೆ ಕೊಲೆ ಮಾಡ್ತಾನಂತ ಗೊತ್ತಾದ್ರೆ ಕಂಡಿಡಿಯಲ್ಲ. ಸ್ವಲ್ಪನೂ ಕ್ಲೂ ಬಿಟ್ಟಿಲ್ಲ. ಒಂದು ಕ್ಲೂ ಸಿಕ್ಕಿದೆ ಸರ್. ಏನು? ಇದೆಲ್ಲಿ ಸಿಕ್ತು? ಮೋಸ್ಟ್ಲಿ ಆ ಸುಶೀಲಾ ಆ ವ್ಯಕ್ತಿ ಜೊತೆ ಹೋರಾಟ ಮಾಡಿರ್ಬೇಕು. ಆಗ ಅವಳ ಕೈಗೆ ಈ ಬಟನ್ ಸಿಕ್ಕಿದೆ. ಈ ಬಟನ್ ಹಿಡ್ಕೊಂಡು ಕೊಲೆಗಾರನ ಹೆಂಗ್ರಿ ಕಂಡಿಡಿಯೋದು? ಈ ಬಟನ್ ಯಾರ್ದು ಅಂತ ಕಂಡಿಡಿಬೇಕಲ್ಲ. ಆ ಕುಮಾರ ಹೇಳೋದಕ್ಕೆ ಹೆದರ್ಕೊಂಡು ಏನೋ ಮುಚ್ಚಿಡ್ತಾ ಇದ್ದಾನೆ. ಅವನು ಆ ವ್ಯಕ್ತಿ ಜೊತೆ ಜಗಳ ಆಡಿರ್ಬೋದು ಅನ್ಸುತ್ತೆ ಸರ್. ಅದೇ ಹೇಳ್ತೀಯ? ಸುಶೀಲ್ ಕೊಲೆ ಮಾಡುವಾಗ ಕುಮಾರ ಅದೇ ಜಾಗದಲ್ಲಿ ಇದ್ದ ಅಂತೀರಾ? ಅಲ್ಲೇ ಇದ್ದಿರ್ಬೋದು, ಅಥವಾ ಹೊರಗಡೆ ಬಂದ ಮೇಲೆ ಆ ವ್ಯಕ್ತಿ ಜೊತೆ ಹೋರಾಟ ಮಾಡಿರ್ಬೋದು, ಅಥವಾ ಏನತ್ವಾ ಅಥವಾ ಎಲ್ಲ ಕೊಲೆಗಳನ್ನು ಅವನೇ ಮಾಡಿರ್ಬೋದು ಸರ್. ನೋಡಿ, ನಮಗೆ ಅವನ ಮೇಲೆ ಅನುಮಾನ ಬಂದಿದೆ ಅಂತ ಗೊತ್ತಾದ್ರೆ ಅವನು ತಪ್ಪಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇಲ್ಲೇ ಮರೆಯಲಿದ್ದು ಅವನ್ನ ಹಿಡಿಬೇಕಾಗತ್ತೆ. ಯಾರಯ್ಯ ನೀನು? ನಾನು ಸ್ವಾಮಿ ಅಂತ. ಅದೇ ಮೊನ್ನೆ ತೀರ್ಕೊಂಡಲ್ಲ ಸುಶೀಲಾ, ಅವಳ ತಮ್ಮ. ಮೊನ್ನೆ ನೀವು ಬಂದಾಗ ನಾನು ಇದ್ನಲ್ವ ಸರ್. ಇವತ್ತೇನು ಬಂದಿದ್ದು? ಕುಮಾರನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಸರ್. ನೋಡೋ, ನಮಗೆ ಆ ಕುಮಾರನ ಮೇಲೆ ಅನುಮಾನ ಬಂದಿದೆ. ನಿನಗೇನು ಅನ್ಸುತ್ತೆ? ಇದ್ರೂ ಇರ್ಬೋದು ಸರ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾಕೆ? ಅವತ್ತು ಅಕ್ಕ ಸತ್ತ ದಿನ ಕುಮಾರ ನನಗೆ ಫೋನ್ ಮಾಡಿ ಊರಿಂದ ಕರ್ಸ್ಕೊಂಡ. ನಾನು ಬರೋದಿಲ್ಲ ಅಂದ್ರೂ ಕೇಳಲಿಲ್ಲ. ನಾವಿಬ್ರು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಬಾಗಿಲು ಹಾಕಿತ್ತು. ಎಷ್ಟೇ ಬಾಗಿಲು ತಟ್ಟಿದ್ರು ಅಕ್ಕ ಬಾಗಿಲು ತೆಗಿಲಿಲ್ಲ. ಏನಂತ ಕಿಟಕಿ ನೋಡಿದಾಗ ಅಕ್ಕ ನೇಣು ಹಾಕೊಂಡಿದ್ಲು. ಆವಾಗ ಸದ್ಯ ನೀನು ಇದ್ದಿದ್ದಕ್ಕೆ ಸರಿ ಆಯಿತು.
ಇದ್ದಿದ್ರೆ ನನ್ನ ಮೇಲೆ ಅನುಮಾನ ಬಂದಿರೋದು. ನಿಮ್ಮ ಅಕ್ಕ ಒಳಗಡೆ ಬಾಗ್ಲಾಕೊಂಡಿರೋದಕ್ಕೆ ನೀನೇ ಸಾಕ್ಷಿ. ಸರ್, ಸಾಕ್ಷಿಗೋಸ್ಕರನೇ ನನ್ನನ್ನು ಕರೆಸಿದಾನಂದ್ರೆ ಅವನೇ ಏನೋ ಮಾಡಿದಾನಂತ ಅರ್ಥ ಅಲ್ವಾ ಸರ್? ಈಗ ಕುಮಾರ ಎಲ್ಲಿ ಸಿಗ್ತಾನೆ? ಸರ್, ಇಲ್ಲೇ ಪಕ್ಕದೂರಲ್ಲಿ ಅವ್ರ ಅಪ್ಪ ಇರೋದು. ಇಲ್ಲಿಲ್ಲ ಅಂದ್ರೆ ಅಲ್ಗೆ ಹೋಗಿರ್ಬೋದು ಸರ್. ನೀನೇ ಏನ ಯಾವ ನಾಯಕ ಅಂದ್ರೆ? ಹ್ಞೂ ಸ್ವಾಮಿ. ಯಾಕೆ? ಎಲ್ಲಿ ನಿನ್ನ ಮಗ ಕುಮಾರ? ಬಂದಿಲ್ಲ ಸ್ವಾಮಿ, ನಿನ್ನೆ ಬಂದಿದ್ದ. ಎಲ್ಲಾದ್ರೂ ಊರ್ ಬಿಟ್ಟು ಹೋಗ್ತೇನೆ ಅಂತ ಏನೋ ಹೇಳಿದ್ನ? ಇಲ್ವಲ್ಲ ಸ್ವಾಮಿ. ಯಾಕೆ ಸ್ವಾಮಿ? ಊರ್ ಬಿಡುವಂತ ಕೆಲಸ ಏನ್ ಮಾಡಿದ ನನ್ನ ಮಗ? ಎತ್ತಾಕೊಂಡು ನಡೀರಿ ನನ್ನ ಮಗನ್ನ. ಯಾಕೆ ಸ್ವಾಮಿ? ನಾನೇನಂತ ತಪ್ಪು ಮಾಡಿವ್ನಿ? ನನ್ನನ್ನು ಯಾಕೆ ಎತ್ತಾಕೊಂಡು ಹೋಗಂತ ಇದ್ದೀರಾ? ಸೊಸೆಂದಿರನ್ನ ಮಗನ್ನ ಕೊಲೆ ಮಾಡ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಾ ಇದ್ದೀನಯ್ಯ. ನಾನು ಕೊಲೆ ಮಾಡಿಲ್ಲ ಸ್ವಾಮಿ. ಈ ಶರ್ಟ್ ನಿಂದೆ ತಾನೆ? ನಂದಲ್ಲ ಸ್ವಾಮಿ. ಮತ್ತೆ ಇನ್ಯಾರ್ದು? ನನ್ನ ಮಗ ಕುಮಾರಂದು ಸ್ವಾಮಿ. ಕುಮಾರಂದ? ಹ್ಞೂ ಸ್ವಾಮಿ. ನಿನ್ನ ಹತ್ತಿಗೆನ ಯಾಕೆ ಕೊಂದೆ ಅದು ಈಗಾದ್ರೂ ಹೇಳ್ತೀಯಲ್ವಾ? ಹೇಳ್ತೀನಿ, ಎಲ್ಲ ನಿಜ ಹೇಳ್ತೀನಿ ಸರ್. ಏಯ್ ತೆಗಿಯ ಬಾಗ್ಲು. ಏಯ್ ಏಯ್ ತೆಗಿಯ ಬಾಗ್ಲು. ಏಯ್ ತೆಗಿತೇ ಇಲ್ವಾ ಬಾಗ್ಲು ನೀನೀಗ? ಏಯ್ ತೆಗಿಯಲ್ವಾ ನೀನು? ಏನ್ ಮಾಡ್ತೀನಿ ನೋಡ್ತಾ ಇರ ನಿನ್ಗೆ ಇವಾಗ. ನೋಡ್ತಾ ಇರ ಹಂಗೆ ನೋಡ್ತಾ ಇರೇ. ಏಯ್, ನೀನ್ ಬಾಗ್ಲು ಹಾಕೊಂಡು ಒಳಗಡೆ ಬಂದು ಕುತ್ಕೊಂಡ್ರೆ ನನಗ್ ಬರಕ್ಕಾಗಲ್ವಾ? ಎಂತ ಕಿಲಾಡಿ ಗೊತ್ತೇನೆ ನಾನು? ಏನ್ ನಿನ್ ಸಾಕಿರೋ ನಾಯಿ ಅನ್ಕೊಂಡಿದ್ಯ ನನ್ನ? ನಾಚಿಕೆ ಆಗೋದಿಲ್ವೇನಯ್ಯ ನಿನ್ಗೆ? ಮನೆಯಲ್ಲಿ ಮಗನ್ ತರ ಸಾಕ್ತಾ ಇದ್ದಿದ್ದು ಅದಕ್ಕೇನೆ ಬಲಾತ್ಕಾರ ಮಾಡೋದು ಕೊಟ್ಟಿದ್ಯಲ್ಲ. ನಾನು ಬಲಾತ್ಕಾರ ಮಾಡಕ್ ಹೋಗ್ಲಿಲ್ಲ ಸರ್. ನನಗೂ ಅವಳಿಗೂ ಬಹಳ ವರ್ಷದಿಂದ ಸಂಬಂಧ ಇತ್ತು ಸರ್. ಏನು ನಿನಗೆ ನಿನ್ನ ಅತ್ತಿಗೆ ಜೊತೆ ಸಂಬಂಧ ಇತ್ತಾ? ಹೌದು ಸರ್. ನಾನು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಅಣ್ಣನ ಮನೆಯಲ್ಲಿದ್ದೆ. ಆವಾಗಿಂದ ನನಗೂ ಅವಳಿಗೂ ಸಂಬಂಧ ಇತ್ತು ಸರ್. ಅಂದ್ರೆ
ನಿಮ್ಮ ಅಣ್ಣನೂ ನೀನೇ ಕೊಲೆ ಮಾಡಿದೆ. ಅದು ಆ ಕೊಲೆ ನಾನು ಮಾಡಲಿಲ್ಲ ಸರ್. ಆದರೆ ಆಹಾ, ಅಣ್ಣ ಹೋಗೋದನ್ನೇ ಕಾಯ್ಕೊಂಡಿರ್ತೀಯ. ಇನ್ನೇನು ಮಾಡಲಿ, ನಿನ್ನ ಸೇರಬೇಕು ಅಂದರೆ ಅಣ್ಣ ಹೋಗೋದನ್ನು ಕಾಯಲೇಬೇಕಲ್ವಾ? ಇವತ್ತು ಕೆಲ್ಸಕ್ಕೆ ಹೋಗೋದಿಲ್ವಾ? ಇವತ್ತು ಇಡೀ ದಿನ ನಿನ್ನ ಜೊತೆಲಿ ಇರೋದೇ ನನ್ನ ಕೆಲಸ. ಕಳ್ಳ. ಅಣ್ಣಂಗೆ ಗೊತ್ತಾದ್ರೆ? ಅವನೊಬ್ಬ ಪೆದ್ದ. ಇಷ್ಟು ದಿನನೇ ಗೊತ್ತಾಗಿಲ್ಲ, ಇವಾಗ ಗೊತ್ತಾಗುತ್ತಾ? ನಡಿ ನಡಿ. ಮೋಸ ಇಂಥ ಮೋಸ ಮಾಡ್ತೀರಾ? ನಿಮ್ಮ ಮೋಸಕ್ಕೆ ತಕ್ಕ ಪಾಠ ಕಲಿಸ್ತೀನಿ, ತಕ್ಕ ಪಾಠ ಕಲಿಸ್ತೀನಿ. ಏನ್ ಮಾಡಿದ್ದೀರಾ? ಕೊನೆಗೆ ನಾವಿಬ್ರು ಸೇರ್ಕೊಂಡು ಬೇರೆ ಯಾರೋ ಒಬ್ಬ ಕೊಲೆ ಮಾಡಿದಾನೆ ಅಂತ ಕತೆ ಕಟ್ಟಿದ್ವಿ. ನನ್ನ ಹೆಂಡತಿನ ಬೇರೆ ಯಾರೋ ಕೊಲೆ ಮಾಡಿದಾನೆ ಅಂತ ನಂಬಿಸಿದ್ವಿ. ಅಣ್ಣನಿಗೆ ಅವನೇ ವಿಷ ಕುಡಿಸಿ ಸಾಯಿಸಿದಾನೆ ಅಂತ ಎಲ್ಲರೂ ನಂಬೋ ಹಾಗೆ ಮಾಡಿದ್ವಿ. ಅಂದ್ರೆ ನಿನ್ನ ಹೆಂಡತಿನೂ ನೀನೇ ಕೊಲೆ ಮಾಡಿದೆ. ಅವಳನ್ನ ಯಾಕೆ ಕೊಲೆ ಮಾಡೋಕೆ ಹೋದೆ? ಅದು ನಾನು ಮಾಡಬೇಕು ಅಂತ ಮಾಡಲಿಲ್ಲ ಸರ್. ಆದ್ರೆ ವನಿತಾ, ಬೇರೆ ಊಟ ಹಾಕೋ. ಊಟಕ್ಕೆ ಯಾಕೆ ಇಲ್ಲಿ ಬರಕ್ ಹೋದ್ರಿ? ಅಲ್ಗೆ ಹೋಗ್ಬೇಕಿತ್ತು. ಎಲ್ಲಿಗೆ? ಏನ್ ಬೊಗಳ್ತಾ ಇದೀಯ ನೀನು? ಹೌದು, ನಾನ್ ಬೊಗಳೋ ನಾಯಿ. ಮನೆ ಕಾಯೋಕ್ ನಾಯಿ ಬೇಕಾಗಿದ್ರೆ ಒಂದ್ ನಾಯಿ ತಂದು ಸಾಕೋಬೇಕಾಗಿತ್ತು. ನನ್ ಯಾಕೆ ಮದ್ವೆ ಆಗ್ಬೇಕಿತ್ತು? ಏನೇ ಮಾತಾಡ್ತಾ ಇದೀಯ ನೀನು? ಏನು ಅಂತ ನಿಮಗ್ ಗೊತ್ತಿಲ್ವಾ? ಹೇಳೋಕ್ ನನ್ಗೆ ನಾಚಿಕೆ ಆಗತ್ತೆ. ಅದ್ಕೆ ಅಂದ್ರೆ ತಾಯಿಗ್ ಸಮಾನ ಅಂತಾರೆ. ಹೋಗಿ ಹೋಗಿ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರಲ್ಲ, ಎಲ್ಲ ನನಗ್ ಗೊತ್ತಾಗಿದೆ. ವನಿತಾ, ನೀವು ಕೂಗಿದ್ರೆ ನಾನೇ ಹೆದರ್ಕೊಳ್ಳೋದಿಲ್ಲ. ನಿಮ್ ನಾಟಕ ಎಲ್ಲ ನನ್ಗೆ ಗೊತ್ತಾಗಿದೆ. ಹೋಗ ಅವ್ರ ಜೊತೆಗೆ ಇದ್ಬಿಡಿ. ಇಲ್ಲಿಗೆ ಯಾಕೆ ಬರ್ತೀರಾ? ಬೇಡ, ಸುಮ್ಮನೆ ಇದ್ಬಿಡು. ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ, ಅದು ನನ್ನ ಇಷ್ಟ. ಅದನ್ನ ಕೇಳೋದಕ್ಕೆ ನಿನ್ಗೆ ಅಧಿಕಾರ ಇಲ್ಲ. ನಿನಗೇನಾದ್ರೂ ಕಡಿಮೆ ಮಾಡಿದಿನ ಹೇಳು. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಮಾಡೋದ್ ಅನಾಚಾರನ ಮಾನ ಮರ್ಯಾದೆ ಇಲ್ದೆ ಹೇಳ್ಕೊಂತ ಇದ್ರಲ್ಲ, ಹೋಗ್ ಸಾಯ್ರಿ. ಏನು? ನನ್ನೇ ಸಾಯಿ ಅಂತೀಯ ನೀನು? ನನ್ನೇ ಸಾಯಿ ಅಂತ ನೀನು? ನನ್ನೇ ಸಾಯಿ ಅಂತೀಯ? ಸಾಯಿ ನೀನು, ಬದುಕಬೇಡ ನೀನು.
ಅಲ್ಲಯ್ಯ, ನಿನಗೂ ನಿನ್ನ ಅತ್ತಿಗೆಗೂ ಸಂಬಂಧ ಇದೆ ಅನ್ನೋ ವಿಷಯ ನಿನ್ನ ಹೆಂಡತಿ ಗೊತ್ತಾಯ್ತು ಅಂತ ಅವಳ ಕೊಲೆ ಮಾಡ. ಆದ್ರೆ ನಿಮ್ಮ ಅಪ್ಪನ ಯಾಕೆ ಕೊಲೆ ಮಾಡೋಕ್ ಹೋದೆ? ಅವನೇನ್ ಮಾಡಿದ್ದ ನಿನ್ಗೆ? ಅಪ್ಪನಿಗೆ ನನ್ನ ಹೆಂಡತಿನ ನಾನೇ ಕೊಲೆ ಬಡಿದ್ದೀನಿ ಅಂತ ಅನುಮಾನ ಇತ್ತು. ನಾನು ಮದುವೆ ಆಗಿದ್ದು ನಮ್ಮ ಅಕ್ಕನ ಮಗಳನ್ನೇ. ಹಾಗಾಗಿ ನಮ್ಮ ಅಪ್ಪನಿಗೆ ಅವಳು ಮೊಮ್ಮಗಳು ಆಗಬೇಕಾಗಿತ್ತು. ನಮ್ಮಪ್ಪ ಕುಡಿದಾಗ್ಲೆಲ್ಲ ವನಿತನ ನೀನೇ ಕೊಲೆ ಮಾಡಿದ್ಯಾ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ನನ್ನನ್ನು ಹೆದರಿಸ್ತಾ ಇದ್ರು. ಅದಕ್ಕೆ ಅವ್ರನ್ನ ಸಾಯಿಸ್ಬೇಕು ಅಂತ ರಾತ್ರಿ ಕತ್ತಿಸ್ಕೋಕ್ ಹೋದೆ. ಆದ್ರೆ ಆಗ್ಲಿಲ್ಲ ಸರ್. ಅದಿರ್ಲಿ, ನಿನ್ ಮೇಲೆ ಒಂದ್ಸಲಿ ಅಟ್ಯಾಕ್ ಮಾಡಿದ್ರು ಅಂದಿಯಲ್ಲ, ಅವ್ರು ಯಾರು? ಯಾರೂ ಇಲ್ಲ ಸರ್, ನಾನೇ ಸುಮ್ಮನೆ ನಾಟಕ ಮಾಡಿದೆ. ನನ್ನ ಹೆಂಡತಿನ ಕೊಲೆ ಮಾಡಿದ್ದು, ಅಪ್ಪನ ಮೇಲೆ ಅಟ್ಯಾಕ್ ಮಾಡಿದ್ದು ಬೇರೆ ಯಾರೋ ಅಂತ ನಂಬಲಿ ಅಂತ ಹಾಗೆ ನಾಟಕ ಮಾಡಿದೆ ಸರ್. ಭಯಂಕರ ಕ್ರಿಮಿನಲ್ ಕಣ ನೀನು, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ. ಸರ್ ನಿಜ ಎಲ್ಲ ಹೇಳ್ಬಿಟ್ಟಿದ್ದೀನಲ್ಲ, ಇವಾಗ ನನ್ನ ಬಿಟ್ಬಿಡ್ತೀರಾ ಸರ್? ಏನ್ ಬಿಟ್ಬಿಡ್ಬೇಕಾ? ಸೈಲೆಂಟ್ 3 ಕೊಲೆ ಮಾಡಿದ್ಯಾ, ನಿನ್ನ ಗಲ್ಲಿಗೆ ಹಾಕೋದು ಕಡಿಮೆ ಇಲ್ಲ. ನಿನ್ನ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ತೀವಿ. ಮುಗ್ಧನ ಹಾಗಿದ್ದ ಕುಮಾರನ್ ಮನಸ್ಸಲ್ಲಿ ಎಂಥ ಕ್ರೂರ ಪಾತಕಿ ಅಡಗಿ ಕೂತಿದ್ದ ನೋಡಿ. ಅವನಿಗೆ ಕೊಲೆ ಮಾಡೋದಕ್ಕೆ ಯಾವುದೇ ಅಳಿಕಿರಲಿಲ್ಲ, ಕೊಲೆ ಮಾಡೋದಕ್ಕೆ ಯಾವುದೇ ಪೂರ್ವ ತಯಾರಿನೂ ಮಾಡ್ತಾ ಇರಲಿಲ್ಲ. ಕೊಲೆ ಮಾಡೋ ಸಂದರ್ಭ ಬಂದರೆ ಸ್ವಲ್ಪನೂ ಹಿಂಜರಿತಾ ಇರಲಿಲ್ಲ. ಮೊದಲು ತನ್ನ ಹೆಂಡತಿನ ಕೊಲೆ ಮಾಡ್ತಾನೆ, ಆಮೇಲೆ ತನ್ನ ಅಣ್ಣನ ಸಾವಿಗೆ ಕಾರಣ ಆಗ್ತಾನೆ, ಆಮೇಲೆ ತನ್ನ ಜೊತೆ ಸಹಕರಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ತನ್ನ ಅತ್ತಿಗೆನೂ ಕೊಲ್ತಾನೆ. ಅಪರಾಧ ಮಾಡೋರು ಒಂದಲ್ಲ ಒಂದಿನ ಕಾನೂನಿನ ಕೈಗೆ ಸಿಕ್ಕಿ ಬಿದ್ದೇ ಬೀಳ್ತಾರೆ ಅನ್ನೋದಕ್ಕೆ ಈ ಕುಮಾರನು ಸಾಕ್ಷಿ. ಕೊನೆಗೂ ಕುಮಾರ ಜೈಲು ಸೇರಿದ್ದಾನೆ. ಈ ಪ್ರಕರಣ ಇಂಥ ಕೆಟ್ಟ ಮನಸ್ಸುಗಳಿಗೆ ಒಂದು ಪಾಠ ಆಗಲಿ ಅಂತ ಹೇಳಿ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿ